Let's discuss about section number 29, that is Companies Act. Public offer of securities to be in dematerialized form. Demat securities. Notwithstanding anything contained in any other provision overriding section of every provisions of Companies Act. A point, every company making public offer, any company public offer ಮಾಡ್ತಾ ಇದ್ರೆ listed company, unlisted public company, companies as may be prescribed, ಎಲ್ಲ ಪಬ್ಲಿಕ್ ಕಂಪನಿಗಳು ಆ್ಯಂಡ್ ಯಾವುದು ಲಿಸ್ಟೆಡ್ ಎಲ್ಲ ಹಂಗಾಗಲ್ಲ ಬಾಯ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಎವ್ರಿ ಕಂಪನಿ ಮೇಕಿಂಗ್ ಪಬ್ಲಿಕ್ ಆಫರ್, ಲಿಸ್ಟೆಡ್ ಕಂಪನಿ ಆಗಿದ್ದರೆ ಪಬ್ಲಿಕ್ ಕಂಪನಿ ಆಗಿದ್ದರೆ ಎಲ್ಲ ಎಷ್ಟು ಕಷ್ಟ ಆಗೋರು ಎಕ್ಸ್ಪ್ಲೈನ್ ಮಾಡೋದು. ಜಸ್ಟ್ ಇವತ್ತು ಇಷ್ಟು ಕಲೀರಿ. ಸೆಕ್ಷನ್ 29 ಡಿಮಟೀರಿಯಲೈಸ್ಡ್ ಫಾರ್ಮಲ್ಲಿ ಎಲ್ಲ ಸೆಕ್ಯೂರಿಟಿಗಳು ಇರಬೇಕು ಅಂತ. ಸೆಕ್ಯೂರಿಟೀಸ್ ಮೀನ್ಸ್ ಶೇರ್ಸ್, ಡಿಬೆಂಚರ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ, ಬಾಂಡ್ಸ್. ಎನಿವೇ ನೆವರ್ ಗಿವ್ ಅಪ್, ಬಿಡಲ್ಲ, ಟ್ರೈ ಮಾಡ್ತೀನಿ. ಸೆಕ್ಷನ್ 29 ಪಬ್ಲಿಕ್ ಆಫರ್ ಆಫ್ ಸೆಕ್ಯೂರಿಟೀಸ್ ಇನ್ ಡಿಮಟೀರಿಯಲೈಸ್ಡ್ ಫಾರ್ಮಲ್ ಇರಲೇಬೇಕು ಅಂತ. ಡಿಮ್ಯಾಟ್ ಸೆಕ್ಯೂರಿಟೀಸ್ ಇನ್ ಓವರ್ರೈಡಿಂಗ್ ಸೆಕ್ಷನ್ ಎವ್ರಿ ಲಿಸ್ಟೆಡ್ ಪಬ್ಲಿಕ್ ಕಂಪನಿ, ಓಕೆನಾ, ಆ್ಯಂಡ್ ಅನ್ಲಿಸ್ಟೆಡ್ ಕಂಪನಿ ಆಗಿದ್ದರೆ, ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿ ಆಗಿದ್ದರೆ ಕಂಪನೀಸ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್, ಆ ಕಂಪ್ನಿಗಳು ಶೆಲ್ ಇಶ್ಯೂ ದ ಸೆಕ್ಯೂರಿಟೀಸ್ ಓನ್ಲಿ ಇನ್ ಡಿಮಟೀರಿಯಲೈಸ್ಡ್ ಫಾರ್ಮ್ ಬೈ ಕಂಪ್ಲೈಯಿಂಗ್ ವಿತ್ ಪ್ರಾವಿಷನ್ಸ್. ಓಕೆ, ಆ್ಯಂಡ್ ಆಪ್ಷನಲ್ ಫಾರ್ ಪ್ರೈವೇಟ್ ಕಂಪನೀಸ್. ಪ್ರೈವೇಟ್ ಕಂಪನಿಗೆ ಇದು ಆಪ್ಷನಲ್ಲು. ಅವರು ಫಿಸಿಕಲ್ ಫಾರ್ಮಲ್ಲಾದರೂ ಸೆಕ್ಯೂರಿಟೀಸನ್ನು ಮೇಂಟೈನ್ ಮಾಡ್ಬೋದು, ಅದೇ ರೀತಿ ಡಿಮಟೀರಿಯಲೈಸ್ಡ್ ಫಾರ್ಮಲ್ಲಿ ಕೂಡ ಮೇಂಟೈನ್ ಮಾಡಬಹುದು ಸೆಕ್ಯೂರಿಟೀಸನ್ನು. ಆಪ್ಷನಲ್ ಯಾರಿಗೆ? ಪ್ರೈವೇಟ್ ಕಂಪನೀಸಿಗೆ ಮಾತ್ರ. ಇನ್ನೆಲ್ಲವೂ ನಾರ್ಮಲಿ ಡಿಮಟೀರಿಯಲೈಸ್ಡ್ ಫಾರ್ಮಲ್ಲೇ ಮೇಂಟೈನ್ ಮಾಡಬೇಕು. ಅದರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ಸೆಕ್ಷನ್ 29: ಫಾಲೋವಿಂಗ್ ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಡಿಮ್ಯಾಟ್: ನಿಧಿ, ಗೌರ್ಮೆಂಟ್ ಆ್ಯಂಡ್ 100% ಸಬ್ಸಿಡಿಯರಿ. ಟೈಮ್ ಆಯ್ತು ಅದಕ್ಕೆ.